ಗೀತಾ ಪಾರಾಯಣ ಮಾಡ್ತಾ 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 ಒಂದು ಕಡೆ ಕೂಡ್ತಿದ್ದಿಲ್ಲ. ಎಲ್ಲಿ ಹೋಗೋದು ಹೋಗ್ತಾನೇ ಇದ್ದ. ಗೀತಾ ಪಾರಾಯಣ ಮಾಡೋದು ಹೋಗೋದು, ಮುಂದಿನ ಊರಿಗೆ ಹೋಗೋದು, ಮುಂದಿನ ಊರಿಗೆ ಹೋಗೋದು, ಹಾಗೆ ಅಂತ ಮಾಡ್ತಿದ್ನಂತೆ. ಮಾಡುವಾಗ ಒಂದು ಸಲ ಇದ್ದಕ್ಕಿದ್ದ ಹಾಗೆ ಒಂದು ಊರಿನಲ್ಲಿ ಸಣ್ಣ ಪುಟ್ಟ ಗ್ರಾಮ ಅದು. ಆ ಗ್ರಾಮದಲ್ಲಿ ಒಂದು ಆನೆಗೆ ಮದ ಬರ್ತದಂತೆ. ಮದ ಬತ್ತ ಆನೆ ಹೇಗಿರ್ತದೆ ಅಂತ ನೀವು ಒಂದು ಸಲ ಆಲೋಚನೆ ಮಾಡಿರ್ರಿ, ನೋಡ್ರಿ. ಒಂದು ಸಲ ಏನಾದರೂ ಮನುಷ್ಯನಿಗೇನೆ ಮದ ಬಂದರೆ ಮನೆಯಲ್ಲಿರುವ 4 ಮಂದಿ ಗಡ 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 ನಡಗಿಸಿ ಎಲ್ಲಿ ಸ್ಲ್ಯಾಬ್ ಬೀಳ್ತದೋ ಅಂತ ಒದರ್ತಿರ್ತಾನಂತೆ. ಒಬ್ಬ ಗಂಡನಿಗೆ, ಮನೆಯಲ್ಲಿರುವ ಗಂಡನಿಗೆ ಸಿಟ್ಟು ಬಂತು ಅಂದರೆ ಹೆಂಡತಿ ಮಕ್ಕಳು ನಡಿಗಿ 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 ಎಲ್ಲಿ ಸ್ಲ್ಯಾಬ್ ಬೀಳ್ತದೋ ಅಂತ ಸ್ಲ್ಯಾಬ್ ಹಿಡ್ಕೊಳ್ಬೇಕು ಅಂತಹ ಪರಿ ಒದರ್ತಾನಂತ ಒಬ್ಬ ಮನುಷ್ಯನಿಗೆ ಬಂದ ಕೋಪವನ್ನು ಪರಿಹಾರ ಮಾಡೋದೇ, ಮದವನ್ನು ಪರಿಹಾರ ಮಾಡೋದೇ ಕಷ್ಟ. ಅಂಥದ್ದು ಆನೆಗೆ ಮದ ಬದ್ದಿದೆ ಅಂತ ಹೇಳಿದರೆ ಏನು ಮಾಡಲಿಕ್ಕಿಲ್ಲ. ಯಾರ ಹತ್ರ ಬಂದರೆ ತುಳಿದು ಹಾಕ್ತಿತ್ತಂತೆ, ಹತ್ರ ಬಂದರೆ ಸೊಂಡಿಲಿನಿಂದ ಎತ್ತಿ ಹಾಕ್ತಿತ್ತಂತೆ, ಎದುರಿಗೆ ಬಂದರೆ ಗುದ್ದುತ್ತಿತ್ತಂತೆ, ಗೋಡೆಗಳೇ ಬೀಳ್ತಿದ್ವಂತೆ, ಮರಗಳೇ ಕಿತ್ತಿ ಹಾಕ್ತಿತ್ತಂತೆ. ಅಂಥ ಮದ ಬಂದಿದೆ ಆನೆಗೆ ಮದ ಬಂದಿತ್ತಲ್ಲ, ಇಡೀ ಊರು ಗ್ರಾಮವೇ ಸರ್ವನಾಶ ಆಗಬೇಕು. ಅಂತಹ ಪ್ರಸಂಗ ಬಂದಾಗ ಒಬ್ಬ ವ್ಯಕ್ತಿ ಮಾತ್ರ ಇಡೀ ಅಲ್ಲೋಲ ಕಲ್ಲೋಲ ಆಗ್ತಿದೆ. ವ್ಯಕ್ತಿ ಮಾತ್ರ ಕೈಯಲ್ಲಿ ಪುಸ್ತಕ ಹಿಡ್ಕೊಂಡು ಅಕ್ಷರದಲ್ಲೇ ಧ್ಯಾನ ಇಟ್ಟು ಒಂದೊಂದು ಶ್ಲೋಕ ಹೇಳ್ತಾ ಆ ಗ್ರಾಮಕ್ಕೆ ಅಂತ ಬಂದಂತೆ. ಆ ಗ್ರಾಮಕ್ಕೆ ಅಂತ ಬಂದಾಗ ಸರಿಯಾಗಿ ಆ ಭಗವದ್ಗೀತೆ ಮುಕ್ತಾಯದ ಸಮಾರಂಭ. ಭಗವದ್ಗೀತೆ ಹೇಳ್ತಾ ಗ್ರಾಮದ ಪ್ರಾರಂಭದಲ್ಲಿ ಸ್ಟಾರ್ಟ್ ಮಾಡಿದ್ದ, ಗ್ರಾಮ ಮುಗಿಬೇಕು ಮಧ್ಯದಲ್ಲಿ ಬಂದಿದ್ದಾನೆ, ಭಗವದ್ಗೀತೆಯನ್ನು ಉಚ್ಚಾರಣೆ ಮಾಡ್ತಿದ್ದಂತೆ. ಎದುರಿಗೆ ಆನೆ ಬರ್ತಾ ಇದೆ, ಪಕ್ಕದ ಜನರೆಲ್ಲ ಓಡ್ತಿದ್ದಾರೆ. ಎಲ್ಲೋ ಬ್ರಾಹ್ಮಣ, ಅಲ್ಲಿ ಹೋಗ್ಲಿಕ್ಕೆ ಹೋಗಬೇಡ, ಮದ ಬಂದಿದೆ ಆನೆಗೆ, ನಿನ್ನನ್ನು ಗುದ್ದುತ್ತದೆ, ಸಾಯಿಸ್ತದೆ, ಹೋಗಬೇಡ ಅಂತ ಒದರುತ್ತಿದ್ರು. ಕೇಳಿಲ್ಲ, ಅವನು ಭಗವದ್ಗೀತೆ ಪಾರಾಯಣ ಮಾಡ್ತಾನೇ ಇದ್ದ. ಅಹಂ ವೈಶ್ವಾನರೋ ಭೂತ್ವ ಪ್ರಾಣಿನಾಂ ದೇಹಮಾಶ್ರಿತಃ ಪ್ರಾಣಾಪಾನ ಸಮಾಯುಕ್ತಃ ಪಚಾಮನ್ಯುಂ ಚತುರ್ವಿಧಂ ಸರ್ವಸ್ಯ ಚಾಹಂ ಹೃದಯ ಸನ್ನಿವಿಷ್ಟೋ ಮತ್ತ ಸ್ಮೃತಿ ಜ್ಞಾನಮಪೋಹನಂಚ ವೇದೈಶ್ಚ ಸರ್ವೈರಹಮೇವ ವೇದ್ಯೋ ವೇದಾಂತ ಕೃದ್ವೇದ ವಿದೇಹ ಚಾಹಂ. ಅನೇಕ ಅಧ್ಯಾಯಗಳಿವೆ. ಒಂದು ಅಧ್ಯಾಯದಲ್ಲಿ ಒಂದು ಶ್ಲೋಕ ಹೇಳಿದ್ರೇ ಅಂಥ ಮಹತ್ವ ಬರ್ತದೆ. ಇಡೀ ಅಧ್ಯಾಯವನ್ನೇ ಪಾರಾಯಣ ಮಾಡ್ತಾ ಹೊರಟ ಆ ಬ್ರಾಹ್ಮಣನಿಗೆ ಹೆದರಿಕೆಯೇ ಆಗಲಿಲ್ಲಂತೆ. ಎದುರಿಗೆ ಆನೆ ಹತ್ರ ಬರ್ತಾ ಇದೆ, ಹೋಗಬೇಡ ಅಂತ ಹಿಂದಿನಿಂದ ಒದರುತ್ತಿದ್ದಾರೆ. ಎಷ್ಟು ಒದರಿದ್ರು ಕೇಳಿಲ್ಲ, ಹೋದ್ರೆ ಆನೆ ಮದಬತ್ತ ಆನೆ ಎಲ್ಲ ಮದದಿಂದ ವಿಮುಕ್ತಿ ಹೊಂದಿ ಅವನಿಗೆ ಕೈ ಎತ್ತಿ ನಮಸ್ಕಾರ ಮಾಡ್ತದಂತ ಆನೆ. ಅರ್ಥ ಮಾಡ್ಕೊರಿ. ಹಾಗಾದರೆ ನಮಗೆ ಮದ ಬಂತು ಅಂತ ಆದರೆ, ಮನೆಯಲ್ಲಿ ಏನಾದರೂ ಗಂಡನಿಗೆ ಮದ ಬಂತು ಅಂತ ಆದರೆ ನಾವು ಭಗವದ್ಗೀತಾ ಪುಸ್ತಕ ಹಿಡ್ಕೊಳ್ಬೇಕು, ಆವಾಗ ಮದ ಕಡಿಮೆ ಆಗ್ತದೆ. ಒಂದು ವೇಳೆ ಹೆಂಡತಿಗೆ ಮದ ಬಂದರೆ ನಾವು ಭಗವದ್ಗೀತಾ ಪುಸ್ತಕ ಹಿಡ್ಕೊಂಡ್ರೆ ಸಾಕು, ಪ್ರತಿಯಾಗಿ ವಾದಿಸಬಾರ್ದು, ನಾವು ಪುಸ್ತಕ ಹಿಡ್ಕೊಂಡ್ರೆ ಸಾಕು, ಅವರು ಮದ ಕಡಿಮೆ ಹಾಗೆ ಆನೆ ಮದವನ್ನೇ ಕಡಿಮೆ ಮಾಡ್ತಕ್ಕಂತಹ ಸಾಮರ್ಥ್ಯ ಉಳ್ಳದ್ದು ಈ ಭಗವದ್ಗೀತೆ. ಇದರ ಮಹತ್ವವನ್ನು ಹೇಳ್ತಾ ಅನ್ನದಾನದ ಮಹತ್ವ ಅಂತ ಹೇಳಿದ್ದೆ. ಈ ಅನ್ನದಾನದ ಮಹತ್ವದಲ್ಲಿ ಆಗುವಾಗ ಇಬ್ಬರು, ಒಂದು ಸತ್ಯಜಿತ್, ಇನ್ನೊಬ್ಬನು ಸತ್ಯಕೇತು ಅಂತ ಇಬ್ಬರು ಇದ್ರಂತೆ ಒಂದು ಊರಿನಲ್ಲಿ. ಸತ್ಯಕೇತು ಅನ್ನದಾನದಲ್ಲಿ ಶ್ರೇಷ್ಠವಾದ ಕೈಯಂತೆ. ಅನ್ನದಾನದ ಮಹತ್ವ ಏನು? ಅನ್ನದಾನ ಅಂತ ಹೇಳಿದರೆ ಅನೇಕ ದಾನಗಳಿವೆ. ಗೋದಾನ ಇದೆ, ಬಂಗಾರ ದಾನ ಇದೆ. ಗೋದಾನ, ಬಂಗಾರ, ಬೆಳ್ಳಿ, ಎಷ್ಟು ಭೂದಾನ, ಎಲ್ಲ ದಾನಗಳಿವೆ. ಎಲ್ಲ ದಾನವೂ ಶ್ರೇಷ್ಠವೇ. ಅದರಲ್ಲೂ ಶ್ರೇಷ್ಠವಾದ ಇನ್ನೊಂದು ದಾನ ಅಂತ ಹೇಳಿದರೆ ಅನ್ನಾದ್ ಭವಂತಿ ಭೂತಾನಿ. ಅನ್ನದ ಮಹತ್ವ ಬಹಳಿದೆ. ಯಾರು ಅನ್ನದಾನ ಮಾಡ್ತಾರೋ ಅವರಿಗೆ ವಿಶೇಷವಾದ ಅನುಗ್ರಹ ಇದೆ ಅನ್ನಲಿಕ್ಕೆ ಈ ಕಾರ್ತೀಕ ಮಾಸದ ಮಹಾತ್ಮೆಯಲ್ಲಿ ಅನ್ನದಾನದ ಮಹತ್ವವನ್ನು ಕೂಡ ಹೇಳಲಿಕ್ಕೆ ಅಂತ ಹೊರಡ್ತಾರೆ. ಒಬ್ಬನು ಸತ್ಯಜಿತ್ ಅಂತ ಒಬ್ಬನು, ಇನ್ನೊಬ್ಬನು ಸತ್ಯಕೇತು ಅಂತ. ಸತ್ಯಕೇತು ಅನ್ನದಾನದಲ್ಲಿ ನಿರತನಾಗಿರ್ತಾನಂತೆ. ಸತ್ಯಜಿತ ಆಗುವಾಗ ಒಂದೊಂದು ಊರಿಗೆ ಹೋಗೋದು, ತನಗೆ ಆಗುವಷ್ಟ ಎಲ್ಲ ಧರ್ಮಾದಿ ಕರ್ಮಗಳನ್ನು ಮಾಡ್ತಾ ತನ್ನ ಸ್ನಾನ, ಪೂಜೆ, ಭಗವಂತನ ಧ್ಯಾನ, ಪಾರಾಯಣ, ಎಲ್ಲ ದಾನ ಕರ್ಮಗಳನ್ನೆಲ್ಲ ಮಾಡ್ತಿದ್ದಂತೆ. ಎಲ್ಲೆಲ್ಲಿ ದಾನ ಧರ್ಮಾದಿಗಳ ಮಾಡ್ತಾರೋ ಅಲ್ಲೆಲ್ಲಿ ತನ್ನ ಪೂಜಾದಿ ಧರ್ಮ ಕಾರ್ಯಗಳನ್ನೆಲ್ಲ ಮುಗಿಸಿ, ಕಾರ್ತೀಕ ಮಾಸದ ಬಂದಿದೆ, ಆದ್ದರಿಂದ ಯಾರಾದರೂ ಒಬ್ಬ ಗೃಹಸ್ಥ ಇದ್ದಾನೆ ಅಂತ ಆದರೆ ಅಲ್ಲಿ ಭೋಜನ ಮಾಡ್ತೇನೆ ಅಂತ ಸಂಕಲ್ಪ ಮಾಡಿಕೊಂಡ. ಒಂದೊಂದು ಊರಿಗೆ ಹೋಗೋದು, ಅಲ್ಲಿ ಸ್ನಾನಾದಿ ನದಿಗಳಲ್ಲಿ ಸ್ನಾನಾದಿ ಕರ್ಮಗಳನ್ನು ಮಾಡೋದು, ತನ್ನ ಜಪತಪಾದಿಗಳನ್ನು ಮಾಡೋದು, ಎಲ್ಲ ಪಾರಾಯಣಗಳನ್ನು ಮಾಡೋದು, ಕಾರ್ತೀಕ ಮಾಸ ಹೇಳುವ ಹಾಗೆ ಎಲ್ಲ ಕರ್ತವ್ಯಗಳನ್ನು, ವ್ರತ ನಿಯಮಗಳಲ್ಲಿ ಎಲ್ಲ ತಪ್ತನಾಗಿ ಒಂದು ಊರಿಗೆ ಅಂತ ಬಂದಾಗ ಅಲ್ಲಿ ಒಬ್ಬನು ಸತ್ಯಜಿತ್ ಅಂತ ಒಬ್ಬನಿದ್ನಂತೆ, ಸತ್ಯಕೇತು ಅಂತ ಒಬ್ಬನಿದ್ನಂತೆ.
ಆ ಸತ್ಯಕೇತು ಅನ್ನದಾನದಲ್ಲಿ ಬಹಳ ಪ್ರಸಿದ್ಧನಾಗಿದ್ದಂತೆ. ಪ್ರಸಿದ್ಧನಾದ ಆ ಸತ್ಯಕೇತುವಿನ ಹತ್ರ ಆ ಊರಿಗೆ ಬಂದಲ್ಲ ಇವನು ಯಾರು ಸತ್ಯಜಿತ್, ಯಾರಾದರೂ ಈ ಊರಿನಲ್ಲಿ ಅನ್ನದಾನ ಮಾಡೋರಿದ್ದಾರಾ ಅಂತ ಸತ್ಯಜಿತ್ ಕೇಳಿದ್ನಂತೆ. ಆವಾಗ ಅಲ್ಲಿರುವ ಎಲ್ಲ ಗ್ರಾಮವಾಸಿಗಳು ಹೇಳಿದ್ರಂತೆ, ಈ ಊರಿನಲ್ಲಿ ಒಬ್ಬನು ಅನ್ನದಾನ ನೋಡ್ರಿ, ಯಾರಾದರೂ ಒಬ್ಬನು ದಾನ ಮಾಡೋನಿದ್ದಾನೆ ಅಂದರೆ ಕೂಡಲೇ ಬೇಗ 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 SMS ಹೊರಡ್ತಾವೆ ಇವತ್ತಿನ ಕಾಲಕ್ಕೆ. ಅವ್ರು ದಾನ ಮಾಡ್ತಾರೆ ನೋಡ್ರಿ, ಇವ್ರು ದಾನ ಮಾಡ್ತಾರೆ ನೋಡ್ರಿ, ಅಲ್ಲೊಬ್ರು ಇದ್ದಾರೆ ನೋಡ್ರಿ. ಸರಿಯಾಗಿದೆ, ವಾರ್ತೆ ಕೇಳೋದು ಸರಿಯಾಗಿದೆ, ಆದರೆ ತನ್ನಲ್ಲಿ ಇಟ್ಟುಕೊಂಡು ದಾನ ಕೇಳಿದರೆ ಅದು ದ್ರೋಹ. ಯಾವಾಗ ಅವನು ದಾನ ಮಾಡ್ತಾನೆ ಅಂತ ಗೊತ್ತಾಯಿತೋ ಆವಾಗ ಅಲ್ಲಿ ಒಬ್ಬನು ದಾನ ಮಾಡ್ತಾನೆ ನೋಡು, ಸತ್ಯಕೇತು ಅಂತ ಅವನ ಹೆಸರು, ನಿನ್ನ ಹೆಸರು ಸತ್ಯಜಿತ ಅಂತಿದೆ, ನೀನು ಅಲ್ಲಿ ಹೋಗಿ ನೀನು ಅನ್ನದಾನದ ಇದನ್ನಿದೆ ಅಲ್ಲಿ ಹೋಗು ಅಂತಂತಾನಂತೆ. ಹಾಗಾದರೆ ಅನ್ನದಾನ ಮಾಡ್ತಾರೆ ಅಂತ ಈ ಮನಸ್ಸಿನಲ್ಲಿ ಇಟ್ಟುಕೊಂಡು ಆ ಸತ್ಯಕೇತುವಿನ ಮನೆಗೆ ಅಂತ ಹೋಗ್ತಾನಂತೆ. ಸತ್ಯಕೇತುವಿನ ಮನೆಗೆ ಹೋದ ಕೂಡ್ಲೇ ಸತ್ಯಕೇತು ಇದ್ದಾನಲ್ಲ, ನೋಡಿದ ಕೂಡ್ಲೇ ಬಹಳ ಭಕ್ತಿಯಿಂದ ನಮಸ್ಕಾರ ಮಾಡಿದಂತೆ. ಬಂದಿದ್ದೀರಿ, ಬನ್ನಿ, ಸ್ವಾಗತ ಅಂತ ಕರೆದಂತೆ. ಯಾಕೆ ಅಂದರೆ ಸಕಲವನ್ನು ಓದಿದ್ದ ಅವನು. ಏನು ಹೇಳ್ತಾರೆ? ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ, ಅತಿಥಿ ದೇವೋ ಭವ. ಬಂತು ನೋಡ್ರಿ, ವೇದದ ವಾಕ್ಯ ಇದೆ. ಏನಿದೆ ಹಾಗಾದ್ರೆ? ಅತಿಥಿ ದೇವೋ ಭವ. ತತ್ರಾಪಿ ಹಸಿವಾದ ಯಾರಾದರೂ ಒಬ್ಬ ಬ್ರಾಹ್ಮಣ ಬರ್ತಾನೆ, ಅತಿಥಿ ಬರ್ತಾನೆ ಅಂತಂದ್ರೆ ಅದಕ್ಕಿಂತ ಮಿಗಿಲಾದದ್ದು ಯಾವ ಇದೆ? ಇದು ಬಹಳ ಪುಣ್ಯ ಇದೆ ಅಂತ ಸತ್ಯಕೇತು ಸತ್ಯಜಿತನನ್ನ ಸ್ವಾಗತ ಮಾಡಿ ಮನೆಯಲ್ಲಿ ಕುಳ್ಳಿರಿಸಿ ಪಾದ ಪ್ರಕ್ಷಾಲನೆ ಮಾಡಿಕೊಂಡು ಆ ಪ್ರೋಕ್ಷಣೆ ಮಾಡಿಕೊಂಡು ಕೇಳಿದ್ನಂತೆ, ಎಷ್ಟು ದೂರದಿಂದ ನಡೀತಾ ನಡೀತಾ ಬಂದಿದ್ದೀರಿ, ನಿಮಗೇನಾಗಬೇಕು ನನ್ನಿಂದ ಅಂತ ಪ್ರಾರ್ಥನೆ ಮಾಡಿಕೊಂಡಂತೆ. ನೋಡು, ಗೃಹಸ್ಥನಾಗಿದ್ದಿ, ಗೃಹಸ್ಥನ ಧರ್ಮ ಏನು ಅಂತೇಳಿ ಎಲ್ಲ ವರ್ಣಗಳಲ್ಲಿ ಶ್ರೇಷ್ಠವಾದ ಒಂದು ವರ್ಣ ಅಂತ ಹೇಳಿದರೆ ಅದು ಗೃಹಸ್ಥಾಶ್ರಮ ಅಂತ ಅರ್ಥ. ಏನು? ಆಶ್ರಮಗಳಲ್ಲೇ ಶ್ರೇಷ್ಠವಾದ ಒಂದು ಆಶ್ರಮ ಅಂತ ಹೇಳಿದರೆ ಗೃಹಸ್ಥಾಶ್ರಮ. ಯಾಕೆ ಗೃಹಸ್ಥಾಶ್ರಮ ಶ್ರೇಷ್ಠ ಅಂತ ಕೇಳಿದರೆ, ಆ ಗೃಹಸ್ಥಾಶ್ರಮಿ ಆದವನಿಗೆ ಜವಾಬ್ದಾರಿಗಳು ಜಾಸ್ತಿ ಅಂತೆ. ಯಾರು ಬ್ರಹ್ಮಚಾರಿಗಳಿರ್ತಾರೋ ಅವರನ್ನು ಬ್ರಹ್ಮಚಾರಿ ಅಂತ ಕರೆದು ಸುಬ್ರಹ್ಮಣ್ಯ ಷಷ್ಠಿ ಅವಾಗ ಬಂತು ಅಂತಾದರೆ ಸುಬ್ರಹ್ಮಣ್ಯನ ಆರಾಧನೆ ಅಂತ ಬ್ರಹ್ಮಚಾರಿಗೆ ಮಾಡಬೇಕಂತ. ಇನ್ನೇನಾದರೂ ಯಾರಾದರೂ ಈ ರೀತಿ ಸದ್ಬ್ರಾಹ್ಮಣರು ಮನೆಗೆ ಬರ್ತಾರೆ ಅಂತಾದರೆ ಕಾದು ಕೂತು ಅವರ ಪಾದ ತೊಳೆದು ಅವರಿಗೆ ಭೋಜನಕ್ಕೆ ಅಂತ ಹಾಕಬೇಕಂತೆ. ಹಾಗಾದರೆ ಈ ಗೃಹಸ್ಥನಾದನ ಕರ್ತವ್ಯ ಬಹಳ ಅದು ಶ್ರೇಷ್ಠವಾದ ಧರ್ಮ ಅಂತ ಅದಕ್ಕೆ ವರ್ಣನೆ ಮಾಡಿ. ಯಾರಾದರೂ ಊರಿಗೆ ಒಬ್ಬ ಯತಿಗಳು ಬರ್ತಾರೆ ಅಂತ ಆದರೆ ಅದಕ್ಕೆ ತಾನೇ ಪಾದ ಪೂಜೆಗೆ ಅಂತ ಮನೆಗೆ ಕರೆಯೋದು, ಅದಕ್ಕೆ ವಾಡಿಕೆ ಬಂದದ್ದು. ನಮ್ಮ ಮನೆಗೆ ಪಾದ ಪೂಜೆಗೆ ಬನ್ನಿ ಸ್ವಾಮಿ ಅಂತ ಕರೆಯೋದು ಯಾಕೆ? ಅದು ಗೃಹಸ್ಥನ ಧರ್ಮ. ಯಾರಾದರೂ ಊರಿಗೆ ಯಾರಾದರೂ ಸ್ವಾಮಿಗಳು ಬರ್ತಾರೆ ಅಂತ ಆದರೆ ನಮ್ಮ ಮನೆಗೆ ಪಾದ ಪೂಜೆಗೆ ಬನ್ನಿ, ನಮ್ಮ ಮನೆಗೆ ಸಂಸ್ಥಾನ ಪೂಜೆ ಆಗಲಿ ಅಂತ ಬೇಡ್ಕೊಳ್ಬೇಕಂತೆ. ಹಾಗಾದರೆ ಎಲ್ಲ ವರ್ಣದವರಿಗೂ ಎಲ್ಲ ಈ ಆಶ್ರಮದವರಿಗೂ ಶ್ರೇಷ್ಠವಾದ ಒಂದು ಆಶ್ರಮ ಗೃಹಸ್ಥಾಶ್ರಮ. ಎಲ್ಲರಿಗೂ ಅವನೇನಾಗಿದ್ದಾನೆ? ಆಶ್ರಯದಾತ ಅಂತಾಗಬೇಕಂತೆ. ಅವನಿಗೇನೆ ಗೃಹಸ್ಥ ಅಂತ ಕರೀತಾರೆ. ಹಾಗಾದರೆ ಗೃಹಸ್ಥಾಶ್ರಮಿಯಾದ ಸತ್ಯಕೇತು ಪ್ರತಿನಿತ್ಯ ಅನ್ನದಾನ ಮಾಡ್ತಿದ್ದಂತೆ. ಅದರಲ್ಲಿ ವರ್ಣನೆ ಮಾಡ್ತಾರೆ, ಒಬ್ಬ ಬ್ರಾಹ್ಮಣ ಮನೆಗೆ ಬರ್ತಾನೆ ಅಂತಾದರೆ ಏನೇನು ಇಟ್ಕೊಂಡು ಬರ್ತಾನೆ, ಬ್ರಾಹ್ಮಣ ಹೇಗಿರ್ತಾನೆ, ಅವನಲ್ಲಿ ಯಾವ ರೂಪ ಇರ್ತದೆ. ಭಾಗವತ ಹೇಳುವ ಹಾಗೆ ಅದನ್ನು ಸ್ಮರಣೆ ಮಾಡಿಕೊಳ್ಳ್ರಿ. ನಾಭೇರಧಸ್ತಾತ್ ಪಿತರಃ ನಾಭೇರೂರ್ಧ್ವಂತು ದೇವತಾ. ಮೇಲೆ ನಾಭೆಯ ಊರ್ಧ್ವ ಭಾಗದಲ್ಲೆಲ್ಲ ದೇವತೆಗಳ ಸನ್ನಿಧಾನ ಇರ್ತದಂತೆ, ನಾಭೆಯ ಅಧೋಭಾಗದಲ್ಲೆಲ್ಲ ಪಿತೃದೇವತೆಗಳ ಸನ್ನಿಧಾನ ಇರ್ತದಂತೆ. ಹಾಗಾದರೆ ಕೋಟಿ ಕೋಟಿ ದೇವತೆಗಳು, ಕೋಟಿ ಕೋಟಿ ಪಿತೃದೇವತೆಗಳ ಸನ್ನಿಧಾನ ನಮ್ಮ ಒಬ್ಬ ಬ್ರಾಹ್ಮಣನಲ್ಲಿ ಇರ್ತದಂತೆ. ಯಾರಾದರೂ ಒಬ್ಬ ಬ್ರಾಹ್ಮಣ ಮನೆಗೆ ಬರ್ತಾನೆ ಅಂತಂದರೆ ಕೋಟಿ ಕೋಟಿ ದೇವತೆಗಳು ಬಂದರು ಅಂತ ಅರ್ಥ, ಪಿತೃದೇವತೆಗಳು ಬಂದರು ಅಂತ ಅರ್ಥ. ಹಾಗಾದರೆ ಅಂಥ ಬ್ರಾಹ್ಮಣನಿಗೆ ನಾವೇನಾದರೂ ದಾನ ಮಾಡ್ತೇವೆ, ಅನ್ನದಾನ ಮಾಡ್ತೇವೆ ಅಂತ ಹೇಳಿದರೆ ಎಷ್ಟು ಪುಣ್ಯ ಬರಲಿಕ್ಕಿಲ್ಲ. ಹಾಗಾದರೆ ಆ ಸತ್ಯಜಿತ್ ಬಂದು ಕೂಡಲೇ ಎಲ್ಲ ಶಾಸ್ತ್ರವನ್ನು ಅರ್ಥ ಮಾಡಿಕೊಂಡಿದ್ದ. ಯಾರು? ಆ ಸತ್ಯಕೇತು. ಕೂಡ್ರಿ, ಊಟಕ್ಕೆ ಅಂತ ಭೋಜನಕ್ಕೆ ಅಂತ ನಿಮಗೆಲ್ಲ ಸಿದ್ಧ ಮಾಡಿದ್ದೇನೆ, ಪಕ್ವಾನ್ನವನ್ನು ಸಿದ್ಧ ಮಾಡಿದ್ದೇನೆ, ಅನ್ನವನ್ನು ಸ್ವೀಕಾರ ಮಾಡ್ರಿ ಅಂತ ಪ್ರಾರ್ಥನೆ ಮಾಡಿಕೊಂಡಂತೆ. ಇಷ್ಟು ಹೇಳೋ ತಡನೆ ಸತ್ಯಜಿತು ಒಂದು ಪ್ರಶ್ನೆ ಮಾಡಿದ್ದಂತೆ. ಅಲ್ಲೋ ಸತ್ಯಕೇತು, ನೀನು ಗಂಗಾ ನದಿಯಲ್ಲಿ ಎಂದಾದರೂ ಸ್ನಾನ ಮಾಡಿದ್ದೀಯಾ ಅಂತ ಪ್ರಶ್ನೆ ಮಾಡಿದ್ದಂತೆ. ಆಶ್ಚರ್ಯ ಆಯಿತು ಸತ್ಯಕೇತುವಿನಿಗೆ. ಸತ್ಯಕೇತು ಪಾಪ ತನಗೆ ಜ್ಞಾನ ಅಂತ ಬಂದಾಗಲಿಂದ ಹಿಡ್ಕೊಂಡು ಇಲ್ಲಿವರೆಗೂ ಕೂಡ ಮನೆ ಹೊಚ್ಚಲ ಹೊರಗೆ ಇಟ್ಟಿಲ್ಲಂತ. ಯಾಕಂದ್ರೆ ಯಾವಾಗ ಹೊಚ್ಚಲದ ಒಳಗಡೆ ಬ್ರಾಹ್ಮಣ ಬರ್ತಾನೆ ಅನ್ನದಾನ ಮಾಡಲಿ ಅಂತ ಕಾಯ್ತಿದ್ನಂತೆ.
ಹಾಗೆ ಅವನು ಹುಟ್ಟಿನಿಂದ ಹಿಡಿದು ಇಲ್ಲಿವರೆಗೂ ಯಾರೇ ಬರಲಿ ಮನೆಗೆ ಅವರಿಗೆ ಅನ್ನದಾನ ಮಾಡಬೇಕು ಅಂತ ಒಂದು ಸಂಕಲ್ಪ ಮಾಡಿದ್ದ. ಆದ್ದರಿಂದ ಅದಕ್ಕೆ ಸತ್ಯಜಿತ್ಗೆ ಸತ್ಯಕೇತು ಹೇಳಿದ್ನಂತೆ, ನಾನು ಗಂಗಾ ಸ್ನಾನ ಮಾಡಿ, ಸುಳ್ಳಂತರೂ ಮಾತೇ ಆಡಿಲ್ಲ. ಸತ್ಯಜಿತ್ತು ಹೆಸರಿನಲ್ಲೇ ಗೊತ್ತಾಗ್ತದೆ, ಸತ್ಯಕೇತು ಸತ್ಯಕೇತು. ಅವನು ಸುಳ್ಳು ಮಾತಾಡೋಂಗಿಲ್ಲ, ಇವನು ಸುಳ್ಳು ಮಾತಾಡೋಂಗಿಲ್ಲ. ಸತ್ಯಕೇತು ಹೇಳಿದ್ನಂತೆ, ಸತ್ಯಜಿತರೇ ನಾನು ಇವತ್ತಿನವರೆಗೂ ಗಂಗೆಯನ್ನು ನೋಡೇ ಇಲ್ಲ ಅಂತಂದಂತೆ. ಆಶ್ಚರ್ಯ ಆಯಿತು ಸತ್ಯಜಿತ್ಗೆ. ಹೌದಾ, ಗಂಗಾ ಸ್ನಾನ ಮಾಡಿಲ್ಲ, ಗಂಗೆಯನ್ನು ನೋಡಿಲ್ಲ, ಹಾಗಾದರೆ ನೀನು ಪಾಪಿಷ್ಠನಾಗಿದ್ದಿ, ನಿನ್ನ ಮನೆಯಲ್ಲಿ ನಾನು ಭೋಜನ ಮಾಡೋದಿಲ್ಲ ಅಂತ ಇದ್ದಕ್ಕಿದ್ದ ಹಾಗೆ ಮಾತಾಡ್ಲಿಕ್ಕೆ ಪ್ರಾರಂಭ ಮಾಡಿದನು. ಇಷ್ಟು ಬ್ರಾಹ್ಮಣ ಬಂದಿದ್ದಾನೆ ಅಂತ ಸತ್ಯಕೇತು ಮನಸ್ಸಿನಲ್ಲಿ ಇಟ್ಟುಕೊಂಡು ಅವನಿಗೆ ಇಷ್ಟು ಆದರಾತಿಥ್ಯ ಮಾಡಿಕೊಂಡು ಎಲ್ಲ ಮಾಡಿದರೆ ಕೊನೆಗೆ ಒಂದು ಅಸ್ತ್ರ ಇಟ್ಟನಂತೆ. ನೀನು ಪರೀಕ್ಷೆ ಮಾಡ್ತಾನೆ ದೇವರು ಅನ್ಲಿಕ್ಕೆ ಇದೇ ಕಾರಣ ನೋಡು, ನೀನು ಗಂಗಾ ಸ್ನಾನ ಮಾಡಿಲ್ಲಲ್ಲ, ಆದ್ದರಿಂದ ನಿನ್ನ ಮನೆಯಲ್ಲಿ ನಾನು ಊಟ ಮಾಡೋದಿಲ್ಲ ಅಂತ ಒಂದು ಮಾತು ಹೇಳಿ ನೇರವಾಗಿ ಗಂಗೆ ಸ್ನಾನಕ್ಕೆ ಅಂತ ಹೋಗ್ತೇನೆ ಅಂತ ಎದ್ದು ಹೊರಟನಂತವ್ರ ಮನೆಯಿಂದ. ಎದ್ದು ಹೊರಟ ಬ್ರಾಹ್ಮಣನಿಗೆ ಪ್ರಾರ್ಥನೆ ಮಾಡಿಕೊಂಡ ಸತ್ಯಕೇತು, ನೋಡಿ ನಾನು ಇನ್ನೂವರೆಗೂ ಮನೆಯಿಂದ ಹೊರಗೆ ಹೋಗಿಲ್ಲ, ಯಾವಾಗ ಹೊರಗೆ ಹೋಗಬೇಕು ಅಂತ ಅನ್ಕೊಳ್ತೀನಿ ಅವಾಗೆಲ್ಲ ಬ್ರಾಹ್ಮಣರು ಬರ್ತಾರೆ. ಆವಾಗ ಅತಿಥಿ ದೇವೋ ಭವ ತತ್ರಾಪಿ ಕಾರ್ತೀಕ ಮಾಸ ಇದು, ಈ ಮಾಸದಲ್ಲಿ ಅನ್ನದಾನ ಮಾಡಿ ಅತಿಥಿಗಳನ್ನು ಸರಿಯಾಗಿ ಅಭ್ಯಾಗತರನ್ನು ಸರಿಯಾಗಿ ಪೂಜೆ ಮಾಡ್ತೇವೆ ಅಂತಾದರೆ ಅವರಿಗೆ ವಿಶೇಷ ಭಗವಂತನ ಅನುಗ್ರಹ ಇದೆ ಅಂತ ನಾನು ಭಾವಿಸಿ ಮನೆಯಿಂದ ಹೊರಗೆ ಹೋಗಿಲ್ಲ ನಾನು ಅಂತ ಸತ್ಯಕೇತು ಹೇಳಿದರೆ, ನೀನು ಏನು ಮಾಡಿಯೋ ಗೊತ್ತಿಲ್ಲ, ಗಂಗಾ ಸ್ನಾನ ಮಾಡಿಲ್ಲಲ್ಲ, ಆದ್ದರಿಂದ ನಾನು ನಿಮ್ಮ ಮನೆಯಲ್ಲಿ ಊಟ ಮಾಡೋದಿಲ್ಲ ಅಂತ ನೇರವಾಗಿ ಅವ್ರ ಮನೆಯಿಂದ ಎದ್ದು ಗಂಗೆಗೆ ಹೋಗ್ತೇನೆ, ನಾನು ಗಂಗಾ ಸ್ನಾನ ಮಾಡ್ತೇನೆ ಅಂತ ಗಂಗೆಗೆ ಅಂತ ಹೋಗ್ತಾನಂತೆ.